ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಹೋಗಿದ್ದೆ ಚಂದಗುಳಿಯಲ್ಲಿ ಪೂಜೆ ಮುಗಿಸ್ಕೊಂಡು ನನಗೆ ಕೊಡಬೇಕಾಗಿರುವಂತಹ ಗಂಟೆ ಹರಕೆ ಕೊಟ್ಟು ನಂತರ ನಾನು ಹೋಗ್ತಾ ಇರೋದೇ ಜೇನ್ಕಲ್ ಗುಡ್ಡಕ್ಕೆ ಹೇಗೆ ಹೋಗ್ಬೇಕಂತ ಪ್ರೀವಿಯಸ್ ಒಂದ್ಸಲ ತೋರಿಸಿದ್ದೆ, ಆದರೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ, ನೋಡ್ಬಿಡಿ. ಎಲ್ಲ ಫುಲ್ ಚಂದಗುಳಿಲಿ ಸಿಕ್ಕಾಬಿಟ್ಟೆ ಜನ ಇದ್ರು. ನೋಡಿ, ದೇವರ ಆಶೀರ್ವಾದ ತಗೊಂಡು ಚಂದಗುಳಿಯಿಂದ ಸೀದಾ ಮಾಗೋಡ್ ಫಾಲ್ಸ್ ರೋಡ್ ಅಂತ ಅಲ್ಲಿಂದ ಹೋದೆ. ಸೊ ಈ ಒಂದು ದ್ವಾರ ಕಾಣುತ್ತೆ, ಅಲ್ಲಿ ಫುಲ್ಲು ಗಂಟೆ ಇತ್ತು, ಸಕ್ಕದಾಗಿತ್ತು ಗೊತ್ತಾ. ಸೊ ನಿಮಗೆ ಗೊತ್ತಾಗತ್ತೆ ಗಂಟೆ ಗಣಪತಿ ಸ್ವಾಮಿ ಸ್ಟಾರ್ಟಿಂಗ್ ಏನಿರಲಿ ಎಂಡಿಂಗ್ ಏನಿರಲಿ ಎಲ್ಲ ಫುಲ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗೆ ಸ್ಟ್ರೈಟಾಗಿ ಹೋದರೆ ಆಯಿತು, ಅಲ್ಲೆಲ್ಲ ನಿಮಗೆ ರೂಟ್ ಮ್ಯಾಪ್ ಇದೆ. ಸೊ ಹಾಗೆ ಹೋದರೆ ಆಯಿತು. ಹೋಗಬೇಕಾದ್ರೆ ಈ ಥರ ಒಂದಷ್ಟು ಆಫ್ ರೋಡ್ ಸಿಗತ್ತೆ, ಅದರೊಳಗೂ ಈಗ ಬೆಸ್ಟು ಅದೇ ಮಳೆಗಾಲದಲ್ಲಿ ಹೋದರೆ ಫುಲ್ಲು ವರ್ಸ್ಟು. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಗಾಡಿ ಅಂತೂ ಸಿಕ್ಕಾಪಟ್ಟೆ ಸ್ಕಿಡ್ ಆಗುತ್ತೆ. ಸೊ ಹುಷಾರಾಗಿ ಹೋಗಿ ಸೇಫಾಗಿ ಜರ್ನಿ ಮಾಡಿ ಅಂತ ಹೇಳ್ತಾ ನಾನು ಹೊರಟಿದ್ದೆ ಜೇನ್ಕಲ್ ಗುಡ್ಡ ಬಂದು ಶಿರ್ಸಿಯಿಂದ 50 ಕಿಲೋಮೀಟರ್ ಆದರೆ ಯಲ್ಲಾಪುರದಿಂದ 17 ಕಿಲೋಮೀಟರ್, ಇನ್ನು ಮಾಗೋಡ್ ಫಾಲ್ಸಿಂದ 7 ಕಿಲೋಮೀಟರ್, ಹಾಗೆ ಕುಳಿಮಾಗೋಡಿಂದ 7 ಕಿಲೋಮೀಟರ್. ಇದೆಲ್ಲದನ್ನು ನಾನು ತೋರಿಸಿದ್ದೆ. ಈಗ ನಾನು ಜೇನ್ಕಲ್ ಗುಡ್ಡನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಳು ಯಾಕಪ್ಪ ಎರಡನೇ ಸಲ ಅಪ್ಲೋಡ್ ಮಾಡಿದ್ದೀನಿ ಅಂತ ನೀವು ನೋಡ್ತಾ ಇದ್ರೆ, ಎರಡನೇ ಸಲ ಅಪ್ಲೋಡ್ ಮಾಡಿರೋ ರೀಸನ್ ಒಂದೇ, ನಾ ಮುಂಚೆ ಮಳೆಗಾಲದಲ್ಲಿ ಮಾಡಿದ್ದೆ, ಈ ಸಲ ಬೇಸಿಗೆಗಾಲದಲ್ಲಿ ತೋರಿಸೋಣ ಅಂತ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಬನ್ನಿ ನೋಡೋಣ ಹೇಗಿದೆ ವ್ಯೂ ಪಾಯಿಂಟ್ ಅಂತ. ಮಿಸ್ ಮಾಡದೆ ಲೈಕ್ ಮಾಡಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಜೇನ್ಕಲ್ ಗುಡ್ಡಕ್ಕೆ. ಆಲ್ರೆಡಿ ಪ್ರೀವಿಯಸ್ ಒಂದ್ಸಲ ವಿಡಿಯೋ ಮಾಡಿ ಹಾಕಿದ್ದೆ, ಬಟ್ ಅದು ಬಂದು ಮಳೆಗಾಲದಲ್ಲಾಗಿತ್ತು. ಮಳೆಗಾಲದಲ್ಲಿ ಹೇಗಿರುತ್ತೆ ವ್ಯೂ ಪಾಯಿಂಟ್ ಅಂತ ಹೇಳಿ. ಸೊ ಇವತ್ತು ನಾನು ಇದು ಬಿಸಿಲುಗಾಲ ನೋಡ್ತಾ ಇದ್ರೆ ಏನು ಜನ ಇಲ್ಲ. ಹೋದ್ಸಲ ಬಂದಾಗ ಸಿಕ್ಕಾಪಟ್ಟೆ ಜನ ಇದ್ದರು. ನೋಡಿ, ಯಾವುದು ಹೆಚ್ಚು ಗಾಡೀಸೇ ಇಲ್ಲ. ಸೊ ಜನ ತುಂಬ ಕಮ್ಮಿ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಗಂಟೆ ಗಣಪತಿ ಸ್ವಾಮಿಯಲ್ಲಿ ತುಂಬ ಜನ ಇದ್ರಲ್ವ, ತುಂಬ ವೆಹಿಕಲ್ಸ್ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಅದನ್ನು ನೋಡ್ಕೊಂಡು ಇಲ್ಲಿ ಸಹ ತುಂಬ ಜನ ಬಂದಿರ್ತಾರೆ ಅಂದ್ಕೊಂಡೆ, ಬಟ್ ಅಷ್ಟೆಲ್ಲ ಜನ ಇಲ್ಲ. ಬನ್ನಿ ಹೋಗೋಣ. ಇವತ್ತು ಹೇಗೆ ಕಾಣಿಸ್ತಾ ಇದೆ ವ್ಯೂ ಪಾಯಿಂಟ್ ಅಂತ ನೋಡೋಣ. ಜೊತೆಗೆ ಇಲ್ಲಿ ಪರ್ ಪರ್ಸನ್ಗೆ 10 ರೂಪೀಸ್ ಆಲ್ರೆಡಿ ಹೇಳಿರೋ ಹಾಗೆ. ಮತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀವು ಇಲ್ಲಿ ಜೇನ್ಕಲ್ ಗುಡ್ಡನ್ನು ನೋಡ್ಬೋದು. ಇನ್ನು ಇವತ್ತು ಹೇಗಿದೆ ವ್ಯೂ ಪಾಯಿಂಟ್ ಅಂತ ನೋಡ್ತಾ ಹೋಗೋಣ ಬನ್ನಿ. ನಾನು ಅಂದ್ಕೊಂಡೆ ಅಷ್ಟರ ಏನೋ ಫಾಗ್ ಥರ ಎಲ್ಲ ಇರಲ್ಲ ಅಂತ, ಬಟ್ ನೋಡಿದ್ರೆ ಒಂಥರ ವೈಟಾಗಿ ಈಗ ಹೊಗೆ ಬಂದಾಗ ಹೇಗಿರುತ್ತೆ ಅಲ್ಲ ಹಾಗೆ ಇದೆ. ನೋಡೋಣ ಹತ್ರ ಹೋಗಿ. ಸೊ ಏನಕ್ಕೆ ಬಂದೆ ಅಂತ ಹೇಳಿದ್ರೆ, ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಗಣಪತಿ ಸ್ವಾಮಿಗೆ ನಾನು ಹರಕೆ ಪೂಜೆ ಸಲ್ಲಿಸೋದನ್ನು ನಾನು ನಮ್ಗೆ ಆಲ್ರೆಡಿ ಹಾಕಿದ್ದೆ. ಸೊ ಅದಕ್ಕೆ ಬಂದಿದ್ನಲ್ಲ, ಇನ್ನೊಂದು 10 ಕಿಲೋಮೀಟ್ರ್ ಒಳಗಡೆ ಬಂದರೆ ಸೊ ಈ ಜೇನ್ಕಲ್ ಗುಡ್ಡನೂ ನೋಡ್ಕೊಂಡು ಹೋಗ್ಬೋದು ಅಂದ್ಕೊಂಡು ಜೇನ್ಕಲ್ ಗುಡ್ಡಕ್ಕೆ ಬಂದೆ. ಅದರೊಳಗೆ ಮಾಗೋಡ್ ಫಾಲ್ಸು ನಾನು ತೋರಿಸಿಲ್ಲ, ಯಾಕಂದರೆ ನೀರು ಇರೋದಿಲ್ಲ. ಒಂದ್ಸಲ ಹೋಗಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಏನು ಸಹ ನೀರಿರಲ್ಲ, ಅದಕ್ಕೆ ಬೇಡ ಅಂತ ಅಲ್ಲಿ ಹೋಗಲಿಲ್ಲ. ಸೀದಾ ಜೇನ್ಕಲ್ ಗುಡ್ಡಕ್ಕೆ ಬಂದಿದ್ದೀನಿ. ನೋಡಿ, ಈಗ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಕ್ಕದ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅದರೊಳಗೂ ನೀವು ಹಿಂದೆಗಡೆ ನೋಡ್ತಾ ಇದ್ದೀರಾ ಫುಲ್ ಫಾಗಿ ಟೈಪಲ್ಲಿದೆ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ. ಸೊ ಇದು ಕಲ್ಲು, ಓಕೆನಾ, ಇದು ಆಧುನಿಕ ಕಲ್ಲು, ಏನು ಸಿಮೆಂಟ್ ಕಲ್ಲು ನೋಡಿ ಬೆಟ್ಟದಲ್ಲಿ. ಸೊ ಇವರು ಒಂದು ಅದಕ್ಕೆ ಕೆತ್ತನೆ ಮಾಡಿ ಎಲ್ಲ ಸೃಷ್ಟಿ ಮಾಡಿ ಒಂದು ವ್ಯೂ ಪಾಯಿಂಟ್ ಮಾಡ್ದಂಗೆ. ಹೋದ್ಸಲ ಬಂದಾಗ ಇವೆಲ್ಲ ತೋರ್ಸೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಜನ ಇದ್ದಿದ್ರು. ಹಾಗಾಗಿ ಇವತ್ತು ಜನನೇ ಇಲ್ಲ, ಕಮ್ಮಿ ಜನ ಇದ್ದಾರೆ. ಹಾಗಾಗಿ ನನಗೆ ಈಸಿಯಾಗಿ ವಿಡಿಯೋ ಮಾಡೋಕ್ಕಾಯಿತು. ಇನ್ನು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಸುತ್ತಲೂ. ಹೋದ್ಸಲ ಬಂದಾಗ ಫುಲ್ ಕ್ಲೌಡಿ, ಎಂತ ಸಹ ಅಲ್ಲಿ ಬಿಟ್ಟರೆ ಈ ಕಡೆ ಕಾಣಿಸ್ತಾ ಇರಲಿಲ್ಲ, ಹಾಗೆಲ್ಲ ಆಗಿತ್ತಲ್ಲ. ಬಟ್ ಈ ಸಲ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಷ್ಟು ಸಹ. ಇನ್ನು ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೊ ಹೋದ್ಸಲ ಬಂದಾಗ ಸುಮಾರು ನೀರು ಹರಿತಾ ಇತ್ತು, ಬಟ್ ನಮ್ಮ ಕಣ್ಣಿಗೆ ಕ್ಲೀನಾಗಿ ಕಾಣಿಸ್ತಾ ಇರಲಿಲ್ಲ. ಝೂಮ್ ಮಾಡಿದಾಗ ಅಷ್ಟೇ ಕಾಣಿಸ್ತಾ ಇತ್ತು. ಇವತ್ತು ನೀವು ನೋಡ್ತಾ ಇದ್ದೀರಾ ಅಲ್ಲಲ್ಲಿ ನೀರಿದೆ. ಸೊ ನೀವು ಇದನ್ನೇ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮಾಗೋಡ್ ಫಾಲ್ಸಿಂದ ಏನು ಹರ್ಕೊಬರುವಂತಹ ನೀರು ಇಲ್ಲೆಲ್ಲ ಹೋಗುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಅದೇ ನೀರು. ಇಲ್ಲಿ ಈ ಥರ ಇಷ್ಟು ಕಮ್ಮಿ ಇದೆ, ಇನ್ನು ಅಲ್ಲಿ ಹೋಗಿದರೆ ಎಷ್ಟು ಕಮ್ಮಿ ನೀರು ಇರ್ತಿತ್ತಲ್ವ, ಅದಕ್ಕೆ ಸೊ ತೋರ್ಸೋಕೆ ಹೋಗೋಕ್ಕಾಗಿಲ್ಲ. ಇನ್ನು ನೀವು ಮೇಲ್ಗಡೆ ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಇಷ್ಟು ಸಣ್ಣ ಗಿಡನಾ ಇಷ್ಟೇನಾ ಅಂತ ಅನಿಸುತ್ತೆ. ಬಟ್ ಇಷ್ಟು ಇರ್ಬೋದು ಅಂತ ನೀವು ಅಲ್ಲೇ ಒಂದ್ಸಲ ಗೆಸ್ ಮಾಡ್ಬೋದು. ಇನ್ನು ಆ ತುದಿವರೆಗೂ ನಮ್ಗೆ ಏನೂ ಕಾಣಿಸಿರಲ್ಲ, ಬಟ್ ಆ ತುದಿವರೆಗೂ ನೀವು ಗುಡ್ಡ ಬೆಟ್ಟನ ನೋಡ್ತಾ ಇದ್ದೀರಾ. ಸೊ ತುಂಬ ಚೆಂದ ಇದೆ, ಒಂದ್ಸಲ ಬರಬೇಕು.
ಮಿಸ್ ಮಾಡಿದೆ. ಬನ್ನಿ, ಇನ್ನೂ ಯಾರ್ಯಾರು ಬರಲಿಲ್ಲ ಅಲ್ಲ ಜೇನ್ಕಲ್ ಗುಡ್ಡಕ್ಕೆ, ಬೇಗ ಬೇಗ ಬನ್ನಿ, ಹಾಗೆ ಬೇಗ ಬೇಗ ನಿಮ್ಮ ಟೈಮ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ಸೊ ಇದೇ ಹೇಳ್ತೀವಲ್ಲ, ಬಿಸಿಲುಗಾಲದಲ್ಲಿ ಒಂದು ವ್ಯೂ ಆದರೆ ಮಳೆಗಾಲದಲ್ಲಿ ಮತ್ತೊಂದು ವ್ಯೂ. ಸೊ ಬಿಸಿಲುಗಾಲದಲ್ಲೂ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಮಳೆಗಾಲದಲ್ಲಂತೂ ಏನೂ ಕಾಣೋದೇ ಇಲ್ಲ. ಬಟ್ ಮಳೆಗಾಲ ವ್ಯೂ ಹೇಗಿರುತ್ತೆ, ಎಲ್ಲ ಫುಲ್ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ಗಿಚ್ಚಿಗಿಲಿಗಿಲಿ ಅನ್ಬೋದು. ಏನಕ್ಕಂದರೆ ಮಳೆ ಬರ್ತಾ ಇರ್ತದೆ, ಅಲ್ಲಿ ಫಾಗ್ ಕವರ್ ಆದರೆ ಇಲ್ಲಿಂದ ಹೋಗ್ತದೆ, ಹಾಗಾಗತ್ತೆ ಅಲ್ಲ. ಬಟ್ ಇವತ್ತು ಫುಲ್ ಬಿಸಿಲಿರೋದಕ್ಕೆ ಅನಿಸುತ್ತೆ, ಎಲ್ಲ ಫುಲ್ ಕ್ಲೋಸ್ ಆಗಿಬಿಡುತ್ತೆ, ಫುಲ್ ವೈಟ್. ನೀವೇನು ಕಾಣಿಸ್ತದೆ ಅಲ್ಲ, ಹೀಗೆ ಕಾಣಿಸ್ತಿರೋದು. ಅಲ್ಲಿ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತದೆ, ನಮ್ಮ ಕಣ್ಣಿಗೂ ಹಾಗೆ ಕಾಣಿಸ್ತದೆ, ಬರೀ ಗುಡ್ಡ ಬೆಟ್ಟ ಮಾತ್ರ ಕಾಣಿಸ್ತದೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.